ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿಯ ತಿಮ್ಮಪ್ಪನಟ್ಟಿಯಲ್ಲಿ ನೀರಿನ ಅಭಾವ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಒಂದು ಪೊಡ ನೀರಿಗಾಗಿ ಇಡೀ ಗ್ರಾಮವೇ ಬೀದಿಗೆ ಬಂದಿದೆ. ಬೆಳಗ್ಗೆ 6ರಿಂದ ಸಾಯಂಕಾಲ 6 ಗಂಟೆಯವರೆಗೆ ನೀರಿಗಾಗಿ ಗ್ರಾಮಸ್ಥರು ಪಡೆದಿರುವ ಯಾತನೆ ಕೆಟಿವಿಯಲ್ಲಿ ಎಕ್ಸ್ಕ್ಲೂಸಿವ್. ಇಲ್ಲಿ ನೋಡಿ, ಸಾಲು ಸಾಲಾಗಿ ಇಟ್ಟಿರುವ 100 ಪ್ಲಾಸ್ಟಿಕ್ ಬಿಂದಿಗೆಗಳು. ಕಣ್ಣು ಹಾಯಿಸಿದಷ್ಟು ಬಿಂದಿಗೆಗಳೇ ಕಾಣಿಸ್ತಿವೆ. ಇದು ಹೊಯ್ಸಳಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಪ್ಪನಟ್ಟಿ ಗ್ರಾಮದ ಕಣ್ಣೀರಿನ ಕಥೆ. ಸುಮಾರು 100 ಮನೆಗಳಿರುವ ಈ ಪುಟ್ಟ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಶುರುವಾಗಿದೆ. ಮನೆ ಮನೆಗೆ ನಲ್ಲಿಗಳಿದ್ದರೂ ನೀರು ಬರ್ತಿಲ್ಲ. ಊರಿನಲ್ಲಿದ್ದ 2 ಕೊಳವೆ ಬಾವಿಗಳಲ್ಲಿ ಒಂದು ಕೆಟ್ಟು ನಿಂತಿದೆ. ಮತ್ತೊಂದರಲ್ಲಿ ಬರ್ತಿರೋದು ಬರೀ ದಾರದಂತಹ ಸಣ್ಣ ಧಾರೆ ನೀರು. ಗ್ರಾಮದಲ್ಲಿ ನೀರಿಲ್ಲದೆ ಕೊನೆಗೆ ಎಲ್ಲರೂ ನೀರ್ ಹಿಡಿಯೋದು ಎಲ್ಲಿ ಗೊತ್ತಾ? ಇಲ್ಲಿನ ಸರ್ಕಾರಿ ಶಾಲೆಯ ಬಳಿ. ಇಡೀ ಊರಿನ 100 ಮಹಿಳೆಯರು, ಸಣ್ಣ ಮಕ್ಕಳು, ಹಿರಿಯರು ಎಲ್ಲರೂ ಶಾಲಾ ಅಂಗಳದಲ್ಲೇ ಬಿಂದಿಗೆ ಹಿಡಿದು ಗಂಟೆಗಟ್ಟಲೆ ಕಾಯುತ್ತಿದ್ದಾರೆ. ಇದರಿಂದ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ನಡೆಸುವುದಕ್ಕೂ ತೊಂದರೆಯಾಗುತ್ತಿದೆ. ಮಕ್ಕಳಿಗೆ ಬಿಸಿ ಊಟ ಮಾಡುವುದಕ್ಕೂ ಇದೇ ನೀರಿನ ಆಸರೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನೀರು ಹಿಡಿಯೋದರಲ್ಲೇ ದಿನ ಕಳೆದು ಹೋಗ್ತಿದೆ. ಊಟ ಇಲ್ಲ, ತಿಂಡಿ ಇಲ್ಲ, ಮನೆ ಕೆಲಸವೂ ಇಲ್ಲ. ಪಂಚಾಯತಿ ಅಧಿಕಾರಿಗಳು ಹಾಗೂ ಪಿಡಿಒ ಗ್ರಾಮಕ್ಕೆ ಭೇಟಿ ನೀಡಿ ಬೋರ್ವೆಲ್ ಹಾಕಿಸ್ತೀವಿ, ಟ್ಯಾಂಕರ್ ನೀರು ಕಳಿಸ್ತೀವಿ ಅಂತ ಭರವಸೆ ನೀಡಿ ಹೋದವರು ಆ ಕಡೆ ತಿರುಗಿಯೂ ನೋಡಿಲ್ಲ ಅಂತ ಗ್ರಾಮಸ್ಥರು ಕಣ್ಣೀರಿಡ್ತಿದ್ದಾರೆ. ಇನ್ನಾದರೂ ತಾಲೂಕು ಆಡಳಿತ ಮತ್ತು ಪಂಚಾಯತಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ? ತಿಮ್ಮಪ್ಪನಟ್ಟಿ ಗ್ರಾಮಸ್ಥರ ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ? ಕಾದು ನೋಡಬೇಕಿದೆ. ಕ್ಷಣ ಕ್ಷಣದ ನಿಖರ ಸುದ್ದಿ ಹಾಗೂ ವಿಶೇಷ ವರದಿಗಳಿಗಾಗಿ ಕೆಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೆಟಿವಿ, ಜನಸಾಮಾನ್ಯರ ಧ್ವನಿ. ಇಲ್ಲೇ ಹಿಡಿತಿದ್ದೀರಲ್ಲ ನೀರು, ಎಲ್ಲೋ ನಿಮ್ಮ ಆ ಕಡೆಗೆಲ್ಲ ನೀರಿಲ್ವಾ? ಇಲ್ಲೇ ಬರೋದ? ಯಾಕೆ ಅಲ್ಲಿ ಬೋರ್ ಇಲ್ವಾ ಆ ಕಡೆ? ಹಾಂ, ಈಗ ಎಲ್ಲರೂ ಒಂದೇ ತಾವು ಬರಬೇಕು. ಅವ್ರವ್ರ ಮನೆ ತಗ ಕೊಳೆ ಇಲ್ಲ. ಮತ್ತು ಈಗ ಯಾವ ಥರ ಯಾರನ್ನ ಬಂದು ಏನಾರ ಮಾತಾಡಿದ್ರ ಇಲ್ವಾ? ಹಾಂ, ಬೋರ್ ಹಾಕಿಸ್ತೀನಿ ಅಂದರು. ನೀರಿನ ವ್ಯವಸ್ಥೆ ಮಾಡ್ತೀನಿ ಅಂತ ಏನು ಹೇಳಿಲ್ವಾ? ಒಂದು ಹತ್ರನೇ ಇಟ್ಕೊಳ್ರಿ ಅಂತ ಹೇಳಿದ್ದೀರಾ? 2 ಬೋರ್ ಇದ್ದಿದ್ದು 1 ಬೋರ್ ಕೆಟ್ಟೋಗಿದೆ, ಇನ್ನೊಂದು ಬೋರಲ್ಲಿ ಹಿಡ್ಕೊಂತಿದ್ದೀರಾ. ಊರ್ನವರೆಲ್ಲರೂ ಪೂರ್ತಿ ಇಲ್ಲಿಗೆ ಬರಬೇಕು. ಹಾಂ ಹಾಂ ಹಾಂ. ಈ ಸ್ಕೂಲ್ ಇದು ಸರ್ಕಾರಿ ತಿಮ್ಮಪ್ಪನಟ್ಟಿ ಊರು. ಹಾಂ, ಎಲ್ಲ ಸ್ಕೂಲ್ ಹತ್ರನೇ ಬಂದು ಇಲ್ಲೇ ಇಟ್ಕೋಬೇಕು ನೀರೆಲ್ಲ. ಇನ್ನೆಲ್ಲೂ ಬೇರೆ ಕಡೆಯಿಂದ ಬರೋಲ್ಲ. ಹ್ಞೂ, ಪಾಠ ಮಾಡೋಕ್ಕೂ ಬಿಡ್ತಿಲ್ಲ ನೀವು. ಅಷ್ಟೊಂದು ಗಲಾಟೆ ಆಗ್ತೈತಿ ಇಲ್ಲಿ. ನೀರು ಇಲ್ದಿದ್ದಕ್ಕೆ ಫಜೀತಿ ಆಗ್ತೈತೆ. ಹೊಸಲುಗಟ್ಟೆ ಪಂಚಾಯಿತಿ, ಹೊಸಲುಗಟ್ಟೆ ಪಂಚಾಯಿತಿ, ತಿಮ್ಮಪ್ಪನಟ್ಟಿ ಗ್ರಾಮ. ಬೆಳಗ್ಗೆಯಿಂದ ಅಲ್ಲ ಬೀಡಿ